ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜನರನ್ನ ಮರಳು ಮಾಡೋದು. ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಜಗಳ. ಕರ್ನಾಟಕದಲ್ಲಿ ಈ ಗ್ರಹಗತಿಗಳು ಚೇಂಜ್ ಆಗ್ತಾ ಇದೆ. ಗ್ರಹಗಳೆಲ್ಲ ತಮ್ಮ ದಿಕ್ಕನ್ನು ಬದಲಾಯಿಸ್ತಾ ಇದ್ದಾವೆ. ಅದಕ್ಕೆ ಭಯ ಬಿದ್ದು ಆ ಗ್ರಹಗಳ ಬದಲಾವಣೆ ಏನಾಗ್ತಾ ಇದೆ ಅದನ್ನು ಮರೆಮಾಚಕ್ಕೋಸ್ಕರ ಈ ಅಧಿಕಾರ ಹಸ್ತಾಂತರವನ್ನು ಜನರ ಮನಸ್ಸಿಂದ ಮರೆಮಾಚಬೇಕು, ಮಾಧ್ಯಮದಲ್ಲಿ ಮರೆಮಾಚಬೇಕು. ಈ ವಿಚಾರ ಬಂದರೆ ಅದೆಲ್ಲ ಮರ್ತೋಗ್ತಾರೆ ಜನ ಅಂಥೇಳಿ ಆ ಮರೆಮಾಚೋದಕ್ಕೋಸ್ಕರ ಈ ಚುನಾವಣಾ ವಿಚಾರವನ್ನು ತಂದಿದ್ದಾರೆ. ಇವರ ಯೋಗ್ಯತೆಗೆ ಸಂವಿಧಾನದಲ್ಲೇ ಇದೆ. ಚುನಾವಣೆ ರಿಸಲ್ಟ್ ಬಂದ ಮೇಲೆ 45 ದಿನದ ಒಳಗಡೆ ಅಬ್ಜೆಕ್ಷನ್ ಹಾಕಬೇಕು ಅಂತ ಒಬ್ಬ ಸಾಮಾನ್ಯ ನಾಗರಿಕನಿಗೂ ಗೊತ್ತಿದೆ. ದೇಶದಲ್ಲಿ ಸಾಮಾನ್ಯ ನಾಗರಿಕನೇ. ಈ ಕಾಂಗ್ರೆಸ್ ಲೀಡರ್ಗಳಿಗೆ ಗೊತ್ತಿಲ್ವಾ 45 ದಿನದ ಒಳಗಡೆ ಅರ್ಜಿ ಹಾಕೋಕ್ಕೆ? ಏನಾಗಿತ್ತು ದಾಡಿ ಇವರಿಗೆ? ತಲೆಯಲ್ಲಿ ಏನು ತುಂಬಿಕೊಂಡಿದ್ರು ಇವರು? ತಲೆಯಲ್ಲಿ ಏನು ತುಂಬಿಕೊಂಡಿದ್ರು? 45 ದಿನ ದೊಡ್ಡ ಇದು ಅರ್ಜಿ ಹಾಕೋಕ್ಕೆ ಯಾಕೆ ಹಾಕಲಿಲ್ಲ? ಅವಾಗ ಅರ್ಜಿ ಹಾಕಿದೆ, ಕೋರ್ಟ್ಗೆ ಹೋಗಿದೆ. ಕೋರ್ಟಲ್ಲಿ ಈ ಥರ ಅಕ್ರಮ ಆಗಿದೆ ಅಂತೇಳಿ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿ ನ್ಯಾಯಾಲಯದ ಮೊರೆ ಹೋಗದೆ ಬೀದಿಯಲ್ಲಿ ರಂಪ ಮಾಡ್ತಾ ಇದ್ದಾರೆ ಅಂದರೆ ಇವ್ರಿಗೆ ನ್ಯಾಯ ಇಷ್ಟ ಇಲ್ಲ. ಇವ್ರಿಗೆ ಅದನ್ನು ಪೊಲಿಟಿಕಲ್ ಆಗಿ ಇಶ್ಯೂ ಮಾಡಬೇಕು. ಮತ್ತು ಇಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರುವಂಥ ಈ ಗ್ರಹಗತಿಗಳ ಬದಲಾವಣೆ ಏನಿದೆ ಅದನ್ನು ಮರೆಮಾಚಬೇಕು ಅನ್ನೋದು ಅಷ್ಟೇ ಅವರ ಉದ್ದೇಶ. ಅದಕ್ಕೋಸ್ಕರ ರಾಹುಲ್ ಗಾಂಧಿ ಬರ್ತಾ ಇರೋದು ಈ ಚೇರ್ ಕಿತ್ತಾಟಕ್ಕೆ ಮರೆಮಾಚಕ್ಕೋಸ್ಕರ ಬರ್ತಾ ಇರೋದು. ಚೇರ್ ಕಿತ್ತಾಟವನ್ನು, ಮುಖ್ಯಮಂತ್ರಿ ಸ್ಥಾನಪಲ್ಲಟವನ್ನು ಮರೆಮಾಚಕ್ಕೋಸ್ಕರ ಬರ್ತಾ ಇರೋದಷ್ಟೇ. ಅದು ಬಿಟ್ಟು ಇದರಲ್ಲಿ ಏನೂ ಇಲ್ಲ. ಯಾಕೆ ಬೇರೆ ರಾಜ್ಯದಲ್ಲಿ ಮಾಡ್ಬೋದಾಯ್ತಲ್ಲ, ಯಾಕೆ ಮಾಡ್ತಾ ಇಲ್ಲ? ಇಲ್ಲಿ ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಅವ್ರ ಪ್ರಾಬ್ಲಮಿಂದ ಬರ್ತಾ ಇರೋದು.